ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೀವು ನಮ್ಗೆ ಹೇಳ್ತಾ ಇದ್ರಿ ತಲಕಾಡು ಕ್ಷೇತ್ರದ ಒಂದು ಮಹಿಮೆಯ ಕುರಿತಾಗಿ. ಒಂದು ರೀತಿ ಹೆಮ್ಮೆ ಅನ್ಸುತ್ತೆ, ಯಾಕಂದ್ರೆ ನೀವು ಕೂಡ ಹೇಳ್ತಿರ್ತೀರಾ ಈ ಒಂದು ಪಾಂಡವರು ಅಜ್ಞಾತವಾಸವನ್ನ ನಮ್ಮ ಕರ್ನಾಟಕದ ಬಹುಭಾಗದಲ್ಲಿ ಕೂಡ ಕಳೆದಿದ್ದಾರೆ, ಎಂತಹ ಪುಣ್ಯ ಭೂಮಿ ನಮ್ದು ಅನಿಸ್ತು. ಮಾತುಕತೆ ಮುಂದುವರ್ಸೋಣ್ವೆ? ಖಂಡಿತ. ಇವತ್ತಿನ ನಿಗೂಢ ರಹಸ್ಯ ಒಂದು ಹೇಳ್ತೀನಿ ಕೇಳಿ. ಇವತ್ತು ಚಿಂತಾಮಣಿ ಆಗಲಿ ಕೋಲಾರ ಆಗಲಿ ಯಾತಕ್ಕೆ ಮಳೆಗಳು ಬರ್ತಾ ಇಲ್ಲ? ಎಷ್ಟು ಜನ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಎಲ್ಲ ಇರತಕ್ಕಂಥ ಒಂದು ವಿಶೇಷ ಜಾಗಗಳಲ್ಲಿ ಮಳೆ ಧಾರಾಕಾರವಾಗಿ ಸುರಿದು ಎಷ್ಟೋ ಕೊಚ್ಕೊಂಡು ಹೋಗ್ತಾ ಇರೋ ಸಮಯದಲ್ಲೂ, ಉತ್ತರ ಕರ್ನಾಟಕದಲ್ಲೂ ಎಷ್ಟೋ ವಿಧವಾದ ಬೆಳೆಗಳು ನಷ್ಟವಾಗಿದ್ರೂ ಸಹ ಇವತ್ತಿನ ದಿವಸ ಕೊಚ್ಕೊಂಡು ಹೋಗೋ ಸಮಯಕ್ಕೆ ಕೋಲಾರ ಡಿಸ್ಟ್ರಿಕ್ಟ್ ಆಗಲಿ ಚಿಂತಾಮಣಿ ಡಿಸ್ಟ್ರಿಕ್ಟ್ ಆಗಲಿ ಇವತ್ತು ಕಿಂಚಿತ್ತು ನೀರಿಲ್ಲ ಅಂದರೆ ಎಷ್ಟು ಮಹಾಪಾಪಿಗಳು ಅಂತ ಕೆಲವರು ಬೈಕೊಂತಾರೆ. ಕೆಲವರು ಅಯ್ಯೋ ಏನು ತಪ್ಪು ಮಾಡಿದೋ ಗೊತ್ತಿಲ್ಲ, ಅದೇನೋ ದೇವ್ರಿಗೆ ಒಳ್ಳೆ ಇವತ್ತೊಂದು ಚೂರು ನೀರಿಲ್ವಲ್ಲ ಅಂತ ಮರಳು ಭೂಮಿ ಆದಂಗೆ ಆಗೋಗಿದೆಯಲ್ಲ, ಏನಪ್ಪ ಮಾಡೋದು ಅನ್ನೋ ಯೋಚನೆ ಆಗ್ತಾ ಇದೆ. ಯಾತಕ್ಕೆ ಅಂದರೆ ಇದು ಅಜ್ಞಾತವಾಸ ಕಾಲ ಅಂತ ಕರಿತೀವಿ. ಕೃಷ್ಣನಿಗೆ ಇನ್ನೇನು ಸ್ವಲ್ಪ ದಿವಸದಲ್ಲಿ ಜ್ಞಾಪಕ ಶಕ್ತಿ ಬರ್ತಾ ಇದೆ. ಅದಕ್ಕೆ ಕೋಲಾರ ಜಿಲ್ಲೆಯವರು ವಿಶೇಷವಾಗಿ ನೀವು ಎಂದಾದರೂ ಈ ಥರ ಕಷ್ಟವಿದ್ದರೆ ದಯವಿಟ್ಟು ನಾನು ಹೇಳೋ ಪೂಜೆ ಪುನಸ್ಕಾರವಾಗಲಿ, ವಿಶೇಷವಾಗಿರ್ತಕ್ಕಂಥ ಒಂದು ಈಶ್ವರನ ದೇವಸ್ಥಾನ ಏನು ಅಂತರ್ಗಂಗೆಯಲ್ಲಿ ಮುಳುಗೋಗಿರತಕ್ಕಂಥದ್ದಾಗಲಿ, ಹಳೇದಾಗಿರ್ತಕ್ಕಂಥ ಪಾಂಡವರ ಕ್ಷೇತ್ರ ಎಷ್ಟೋ ಅಂದರೆ ಕೋಲಾರ ಡಿಸ್ಟ್ರಿಕ್ಟ್ ಪೂರ್ತಿ ಪಾಂಡವರು ಓಡಾಡಿದ ಕ್ಷೇತ್ರವೇ ಅಜ್ಞಾತವಾಸದಲ್ಲಿ. ಅಲ್ಲಿ ನಾನಾರು ದೇವಸ್ಥಾನಗಳು, ನಾನಾ ವಿಧವಾದ ಒಂದು ಕ್ಷೇತ್ರ ಮಹಿಮೇಲೆ ದುರ್ಗಾ ಆಗಲಿ, ಅಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳಾಗಲಿ ಒಣಗೋಗಿದೆ. ಯಾರೂ ಹೋಗಿ ನೋಡಿಲ್ಲ, ಅದನ್ನು ಪರಿಶೀಲನೆ ಮಾಡಿಲ್ಲ. ಇವತ್ತಿನ ದಿವಸ ಸರ್ಕಾರದವ್ರು ನಾನು ಕೇಳ್ತೀನಿ, ಸರ್ಕಾರದಿಂದ ನಾವು ಎಷ್ಟೋ ಜನ ಜ್ಯೋತಿಷ್ಯರು ಹೇಳ್ತಾರೆ ರೀ, ಬರೀ ವೈಯಕ್ತಿಕ ಜ್ಯೋತಿಷ್ಯ ಹೇಳ್ತಾರೆ ಭಾಳ ಜನ ಮಾಧ್ಯಮದಲ್ಲಿ. ಒಳ್ಳೆಯ ವಿಚಾರಗಳನ್ನು ತಿಳಿಸ್ಬೇಕಾದ್ರೆ ರಾಜ್ಯಕ್ಕೆ ದೇಶಕ್ಕೆ ಒಳ್ಳೆಯದಾಗಕ್ಕೆ ಹೇಳಬೇಕಾದ ಯಾರು ಇದ್ದಾರೆ ಅಂದರೆ ಬ್ರಹ್ಮಾಂಡ ಲೋಕದಲ್ಲಿ ನಾನೊಬ್ಬನೇ ಲೋಕಕ್ಕೋಸ್ಕರ ಏನಾದರೂ ಯೋಚನೆ ಮಾಡೋದು. ಹಾಗೂ ಭಾಳ ಜನ ಯೋಚನೆ ಇದೆ, ಆದರೆ ಅವರು ಹತ್ತಿರಕ್ಕೆ ಬರೋಕ್ಕೆ ಯಾವುದೇ ಒಂದು ಮಾಧ್ಯಮ ಆಗಲಿ ಯಾರೋ ಒಂದು ಸಹಕಾರ ಇಲ್ಲ. ಆದರೆ ನಾನು ಸರ್ಕಾರದವ್ರ ಹತ್ರ ಏನು ಕೇಳೋದು ಅಂದರೆ ದಯವಿಟ್ಟು ಈ ಥರದ ಒಂದು ಪರಿಷ್ಕಾರವನ್ನು ಲೋಕಕ್ಕೋಸ್ಕರ ಜನಕ್ಕೋಸ್ಕರ ನಾವು ಮಾಡೋಕ್ಕೆ ನೀವುಗಳು ಸರ್ಕಾರದವರು ದಯವಿಟ್ಟು ಹಳೇ ದೇವಸ್ಥಾನಗಳ ಜೀರ್ಣೋದ್ಧಾರ, ಹಳೇದಾಗಿರ್ತಕ್ಕಂಥ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ದೊಡ್ಡ ದೊಡ್ಡ ಗ್ರಾಮ ದೇವತೆಗಳು ಏನು ಮುಳುಗೋಗಿದೆ, ಕೋಲಾರ ಜಿಲ್ಲೆ ಆಗಲಿ ಚಿಂತಾಮಣಿ ಜಿಲ್ಲೆ ಆಗಲಿ ಈ ಜಿಲ್ಲೆಗಳಲ್ಲಿ ಏನು ಒಣಗೋಗಿದೆ ಇದೆಲ್ಲ ಪುರಾತನವಾಗಿರ್ಬೋದು, ಆದರೆ ಏನೋ ತಪ್ಪು ನಡೆದಿರೋದ್ರಿಂದ ಈ ಥರ ಆಗಿದೆ. ಇದನ್ನು ಪರಿಶೀಲನೆ ಮಾಡೋಕ್ಕೆ ದೊಡ್ಡ ದೊಡ್ಡ ವಿದ್ವಾಂಸರಿದ್ದಾರೆ, ದೊಡ್ಡ ದೊಡ್ಡ ಮಹನೀಯರಿದ್ದಾರೆ, ಎಷ್ಟೋ ದೊಡ್ಡ ವೃಕ್ಷಗಳಿದೆ. ನಾವು ಬರೀ ಒಂದು ಸಸಿಯನ್ನು ಇಟ್ಕೊಳ್ಳೋಣ, ಆದರೂ ಸಹ ಇದನ್ನು ಪರಿಶೀಲನೆ ಮಾಡಿ ದಯವಿಟ್ಟು ಇಂಥವ್ರಿಗೆ ಮಳೆ ಬರ್ತಕ್ಕಂಥದ್ದು ಏನೋ ಒಂದ್ಸಲಿ ಕೇಳ್ಕೊಂಡ್ರೆ ಸರಿ. ಪ್ರತಿ ಸಲಿನೂ ಕರ್ನಾಟಕಾದ್ಯಂತ ಮಳೆ ಬಂದ್ರೂ ಕೋಲಾರ ಜಿಲ್ಲೆಯಲ್ಲಿ ಮಳೆ ಬರ್ತಾ ಇಲ್ಲ, ಚಿಂತಾಮಣಿಲಿ ಬರ್ತಾ ಇಲ್ಲ, ಚಿಕ್ಕಬಳ್ಳಾಪುರಲ್ಲಿ ಬರ್ತಾ ಇಲ್ಲ, ದೇವನಹಳ್ಳಿಲಿ ಬರ್ತಾ ಇಲ್ಲ. ಎಲ್ಲೋ ಸ್ವಲ್ಪ ಸುಮ್ಮನೆ ಹಂಗೆ ಬಂದು ನೋಡೋದಂತೆ. ಬೆಳೆಗಳಿಗೆ ನೀರಿಗೆ ಯಾವುದೇ ಕಾರಣಕ್ಕೂ ಇವರಿಗೆ ಅಭಾವ ಆಗೋಗಿದೆ. ಇವತ್ತಿನ ದಿವಸ ದೇವನಹಳ್ಳಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಾಗಲಿ ಯಾತಕ್ಕಿದೆಲ್ಲ ಅಂದರೆ ಶ್ರೀಕೃಷ್ಣ ರಹಸ್ಯಂ. ನಾನು ಮೊದಲೇ ಹೇಳಿದ್ದೀನಿ, ಶ್ರೀಕೃಷ್ಣ ಯಾವತ್ತು ಗಾಂಧಾರಿಯ ಶಾಪ ವಿಮೋಚನೆ ಪಟ್ಕೊಳ್ಳೋ ಕಲಿಯುಗ ಹತ್ರ ಬರ್ತಾ ಇದೆಯೋ ಜ್ಞಾಪಕ ಶಕ್ತಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದ ಹತ್ರನೇ ಕೃಷ್ಣ ಗೋವರ್ಧನಗಿರಿ ಎತ್ತಿರೋ ಪಟ್ಟ ಇವತ್ತಿಗೂ ಇದೆ. ಆ ಬೆಟ್ಟನೂ ಇದೆ, ಬೆಟ್ಟದ ಕೆಳಗೆ ಹೋಗಿ ನೋಡಿದಾಗ ದೊಡ್ಡ ಹಳ್ಳನೂ ಇದೆ. ಅವನ ಕೈಯಲ್ಲಿ ಬೆರಳಲ್ಲಿ ಕಿರು ಬೆರಳು ಇಟ್ಕೊಂಡಿರೋ ಬೆಟ್ಟದ ಒಳಗಡೆ ಆ ರಂಧ್ರನೂ ಇದೆ. ಹೋಗಿ ನಿಂತ್ಕೊಂಡು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ. ಸತ್ಯವಾದ ಘಟನೆ. ಅದಕ್ಕೆ ಇದಕ್ಕೆಲ್ಲ ಯಾರು ಕಾರಣ ಅಂದರೆ ಅಲ್ಲಿ ಒಣಗ್ತಾ ಇರೋ ದೇವರುಗಳು, ಅವರು ಪೂಜೆ ಪುನಸ್ಕಾರ ಆ ಕಾಲದಲ್ಲಿ ಚೋಳರ ಮಹಾರಾಜರು ಅಥವಾ ಯಾವುದಾದ್ರೂ ಶಾಸನದಲ್ಲಿ ಇರ್ತಕ್ಕಂಥ ಒಣಗೋಗಿರ್ತಕ್ಕಂಥ ದೇವತೆಗಳು ಅಥವಾ ಪೂಜೆ ಮಾಡದೇ ಇರತಕ್ಕಂಥ ಗ್ರಾಮ ದೇವತೆಗಳು ಹಾಗೆ ಒಣಗೋಗ್ತಾ ಇದ್ರೆ ದೇಶ ಊರೂರು ಹಾಗೆ ಒಣಗ್ತಾ ಇದೆ. ಇವರಿಗೋಸ್ಕರ ದಯವಿಟ್ಟು ಸರ್ಕಾರದವರಿಂದ ನಿಮ್ಮ ಮುಜರಾಯಿ ದೇವಸ್ಥಾನಗಳು ಏನೇನಿದೆ ಅಥವಾ ಪರಿಶೀಲನೆ ಮಾಡೋಕ್ಕೆ ಒಂದಷ್ಟು ಜನನ ಬಿಟ್ಟು ಮಹನೀಯರ ಮುಖಾಂತರವಾಗಿ ಇದಕ್ಕೊಂದು ಶಾಂತಿಯನ್ನು ರೂಪಿಸಿ ದೊಡ್ಡ ಒಂದು ಯಾಗವನ್ನು, ವಿಶೇಷವಾಗಿರ್ತಕ್ಕಂಥ ಒಂದು ಅಭಿಷೇಕವನ್ನು ಈಶ್ವರನ ನೀರಲ್ಲಿ ಮುಳುಗಿಸಿ ಆ ಸೋಮಯಾಗವನ್ನು ನೀವು ಮಾಡಿದ್ರಿ ಖಂಡಿತ ಊರು ಉದ್ಧಾರ ಆಗುತ್ತೆ. ಅಭಿಷೇಕಕ್ಕೆ ವಿಶೇಷವಾಗುತ್ತೆ, ಒಳ್ಳೆಯ ವೃಕ್ಷ ಬರುತ್ತೆ. ಆ ವೃಷ್ಟಿ ಕನಕವೃಷ್ಟಿ ಅಂತ ಏನು ಹೇಳ್ತೀವಿ, ಆ ರೀತಿ ಕನಕವೃಷ್ಟಿ ಆಗಬೇಕು, ಆ ಅಪಾರವಾದ ಕೀರ್ತಿಯನ್ನು ಹೊಂದಬೇಕು. ಇವತ್ತು ತಲಕಾಡು ವಿಚಾರ ಯಾತಕ್ಕೆ ಮಾತಾಡ್ತಾ ಇದ್ದಾಗ ಈ ವಿಚಾರ ಯಾಕೆ ಬಂತು ಅಂದರೆ ಬಹಳ ಜನ ಎಷ್ಟೋ ಜನ ಪೇಪರಲ್ಲಿ ಓದಿ ನೀವುಗಳೆಲ್ಲ ಕಷ್ಟಪಟ್ಟಿರೋ ವಿಚಾರಗಳನ್ನ ನಾವು ತಿಳ್ಕೊಂಡಿರೋದ್ರಿಂದ ಇಂಥ ಒಂದು ವಿಚಾರಕ್ಕೆ ಇನ್ನೂ ಒಬ್ಬರಾದರೂ ಕನಿಷ್ಠ ಪಕ್ಷ ಲೋಕಚಿಂತನೆ ಮಾಡಿಲ್ವಲ್ಲ, ಕರ್ಮ ದೇವಸ್ಥಾನ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು. ಅದಕ್ಕೆ ಕಲಿಯುಗ ಅಘೋರವಾಗಿದೆ. ಇವತ್ತು ನೋಡಿ ಎಲ್ಲೆಲ್ಲಿ ಬಿಸಿಲಿದೆಯೋ, ಯಾವಾಗ ಬಿಸಿಲು ಬರುತ್ತೋ ಗೊತ್ತಲ್ಲ, ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಆ ಪ್ರಕೃತಿನೇ ಏನು ಚೇಂಜ್ ಆಗಿಬಿಟ್ಟಿದೆ ಅಂದರೆ ಒಂದು ಏರಿಯಾನಲ್ಲಿ ಒಂದು ರೋಡಲ್ಲಿ ಬರ್ತನೆ ಬೆಳೀತದೆ, ಇನ್ನೊಂದು ರೋಡಲ್ಲಿ ಮಳೆ ಬರ್ತಾನೆ ಇರಲ್ಲ, ಒಣಗೋಗಿರುತ್ತೆ, ಇನ್ನೊಂದು ರೋಡಲ್ಲಿ ಬಿಸಿಲು. ಒಂದೊಂದು ಏರಿಯಾಗೆ, ಒಂದೊಂದು ದೇಶಕ್ಕೆ ಬಿಟ್ಬಿಡಿ, ಒಂದೊಂದು ಏರಿಯಾಗೆ ಯಾತಕ್ಕಿದಲ್ಲ. ಅದಕ್ಕೆ ವಿನಾಶಕಾಲ ವಿಪರೀತ ಬುದ್ಧಿ, ಕಾಯ್ಕೊಂಡು ಕೂತ್ಕೊಳ್ಳಿ. ಖಂಡಿತವಾಗ್ಲೂ ಎಲ್ಲರಿಗೂ ದೇಶ ವಿನಾಶ ಆಗೋದು ಕಷ್ಟ 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 ಅಂತ ಏನಂತಿದ್ದೀರಾ, ಅದೆಲ್ಲ ನಿಜವಾಗುತ್ತೆ.
ಅದಕ್ಕೆ ದೇಶ ವಿನಾಶ ಆಗಕ್ಕೆ ಮೊದಲು ನಾವು ಪ್ರಯತ್ನ ಪಡೋದು ಒಂದೇ ಧರ್ಮ ಮಾರ್ಗ, ಜಗದಾಂಬಿಕಾ ಕೃಪಾ ಕಟಾಕ್ಷ. ಇಂಥ ಒಂದು ಜಗದಾಂಬಿಕಾ ಕೃಪಾ ಕಟಾಕ್ಷ ನಾವುಗಳು ಯಾವತ್ತೂ ಆಗಬೇಕು ಅಂತ ನೀವೆಲ್ಲರೂ ಆ ದೇವಿಯಲ್ಲಿ ಯಾಚನೆ ಹೋಗಿ, ಎಲ್ಲರೂ ಮೊರೆ ಹೋಗಿ ಆ ಪರಮೇಶ್ವರನಿಗೆ, ಆ ಮೊರೆ ಹೋಗಿ ಈಶ್ವರನಲ್ಲಿ, ಆ ಮೊರೆ ಹೋಗಿ ಸಾಕ್ಷಾತ್ ರಂಗನಾಥ ಸ್ವಾಮಿಲಿ. ಇವತ್ತು ದೊಡ್ಡ ರಂಗನಾಥ ಚಿಂತಾಮಣಿ ಕ್ಷೇತ್ರದಲ್ಲಿ ರಂಗನಾಥ ಅಂತ ಪಾತಾಳದಲ್ಲಿ ಗುಹೆಯಲ್ಲಿ ಅಡಗಿದ್ದಾನೆ. ಭೀಮ ತಾನು ಒಂದು ಗದಾ ಯುದ್ಧವನ್ನು ಮಾಡಿದಾಗ 2 ಗದೆಯಲ್ಲಿ ಅವನು ಈಶ್ವರನ ಪೂಜೆ ಮಾಡೋಕ್ಕೋಸ್ಕರ ಗದೆಯಲ್ಲಿ ಹೊಡೆದಿರೋ ಜಾಗ ಇದೆ. ಅದು ನಾಗವಲ್ಲಿ ಅಂತ ಒಂದು ಕ್ಷೇತ್ರ. ಇವತ್ತು ಬಾಗೇಪಲ್ಲಿ ಅಂದರೆ ಕೋಲಾರ ಡಿಸ್ಟ್ರಿಕ್ಟ್ ಜಾಗದಲ್ಲಿ 1 ಗದೆಯಲ್ಲಿ ಹೊಡೆದಿದ್ದಾನೆ, 2ನೇ ಗದೆಯಲ್ಲಿ ಹೊಡೆದಿದ್ದಾನೆ. 2 ಕಣ್ಣುಗಳು ನಾಗವಲ್ಲಿ ಅಂದರೆ ಹಾವಿದ್ದ ಹಾಗೆ ದೊಡ್ಡ ಬೆಟ್ಟ. ಆ ಈ ಬೆಟ್ಟದ ಎದುರುಗಡೆ ನರಸಿಂಹಸ್ವಾಮಿ ಉಗ್ರವಾಗಿ ನೋಡ್ತಾ ಇದ್ದಾನೆ. ಈ ಸತ್ಯವಾಗಿ ನಡೀತಕ್ಕಂಥ ವಿಚಾರಕ್ಕೆ ಉಗ್ರ ನರಸಿಂಹ ಒಣಗೋಗ್ತಾ ಇದ್ದಾನೆ. ಆ ಇಡೀ ಜಿಲ್ಲೆಗೆ ಬಂಡೆನೆ ಸುಡ್ತಾ ಇದೆ ಬೆಂಕಿ ಇದ್ದಾಗೆ. ಒಬ್ಬನಿಗೊಂಚೂರು ನೀರಿಲ್ಲ. ಆ ಊರಲ್ಲಿ ಬೋರ್ವೆಲ್ ಹಾಕಿದ್ರೆ ಬೋರಲ್ಲಿ ನೀರಿಲ್ಲ. ಅಕಸ್ಮಾತ್ ಹಾಗೂ ಪ್ರೆಷರ್ ಪೂರ್ವಕವಾಗಿ ಹಾಕಿದ್ರೆ ನೀರು ಹಿಂಗೆ ಒಳಗೆ ಹೋಗಿ ನೀರು ಎಷ್ಟಾಗ್ತಿದೆ ಗೊತ್ತಾ? 1800, 1900 ಈ ಥರ ಡೀಪಲ್ಲಿ, ಅಂದರೆ ಅಷ್ಟು ಆಳವಾಗಿ ತೋಡಿದ್ರೂ ಎಷ್ಟು ಜನಕ್ಕೆ ಹಲ್ಲು ಪಟ ಅಂತ ಮುರಿದೋಗುತ್ತೆ, ಕೈ ಬೆರಳುಗಳು ಹೀಗಾಗೋಗ್ತಿದೆ, ಬೆನ್ನುಮೂಳೆಗಳು ಹಾಗಾಗೋಗ್ತಿದೆ. ಇದೆಲ್ಲ ಯಾಕೆ ಆಗ್ತಾ ಇದೆ? ನಿಜಕ್ಕೂ ಹೇಳ್ತಾ ಇದ್ದೀನಿ, ಇದೆಲ್ಲ ಪ್ರಕೃತಿ ವಿರೋಧವಾಗ್ತಾ ಇರೋ ಸಮಯಕ್ಕೆ ನೀವೆಲ್ಲ ಈ ಊರಿನವ್ರು ವಾಸಿಯಾಗೆ, ಈ ಊರಿನವರು ಚೆನ್ನಾಗಿ, ಯಾಕೆಂದರೆ ಕರ್ನಾಟಕದಲ್ಲಿ ಅದು ಒಂದು ಊರು, ಅದು ಒಂದು ಜಿಲ್ಲೆ ಆಗಿರೋಂಥ ಇವರೆಲ್ಲರ ಪರವಾಗಿ ನಾನು ಸರ್ಕಾರದಲ್ಲಿ ಹೇಳ್ತಕ್ಕಂಥ ವಿಚಾರ ಅಂದರೆ, ನಿಮಗೆ ನಿಜವಾಗ್ಲೂ ಇವತ್ತಿಗೂ ಮನಸ್ಸಿದ್ದೆ, ನೀವು ಯಾರು ಆಯ್ದು ಬಂದಿದ್ದೀರಾ, ಗೆಲ್ತಿದ್ದೀರಾ, ನೀವು ಅಕಸ್ಮಾತ್ MP ಆಗಿರ್ಬೋದು, MLA ಆಗಿರ್ಬೋದು, ನೀವುಗಳ ಏರಿಯಾನ ಪರಿಶೀಲನೆ ಮಾಡಿ ಲೋಕಚಿಂತನೆಗೋಸ್ಕರ ಈ ಒಂದು ದೇವತಾ ಕಾರ್ಯ, ಮಳೆ ವೃಕ್ಷ ಬರೋಕ್ಕೆ, ವೃಷ್ಟಿ ಕನಕವೃಷ್ಟಿ ಹೇಗೆ ಬರಬೇಕು, ಆ ಮಳೆ ಬರಬೇಕಾಗಿದ್ರೆ ಪ್ರಾರ್ಥನೆ ಮಾಡ್ಕೋಬೇಕು. ನಿಮಗೆ ಯಾರಿಗೂ ತೋಚಿಲ್ವಾ? ನಾನು ಕೆಲವು ರಹಸ್ಯಗಳನ್ನ ಹೇಳ್ಕೊಡ್ತೀನಿ. ಖಂಡಿತವಾಗ್ಲೂ ಇಂಥ ಒಂದು ಕಾರ್ಯಕ್ಕೆ ಲೋಕಕ್ಕೋಸ್ಕರ ಎಂದಿಗೂ ಇದೀನಿ ಅಂತ ಮುಖಾಂತರ ತಿಳಿಸ್ತಾ ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಚಾರವನ್ನು ತಿಳಿಸ್ತೀನಿ. ತಲಕಾಡಲ್ಲಿ ನಾವು ಬಾಲಕೃಷ್ಣಾನಂದ ಮಠ ಅಂತ ಏನಂತಿದ್ದೀವಿ. ಎಷ್ಟೋ ಜನ ಮಕ್ಕಳಿಲ್ದಿದ್ದವರು ಈ ಕೃಷ್ಣ ಮಠಕ್ಕೆ ಬಂದಾಗ, ಆ ಕೃಷ್ಣನ ದರ್ಶನ ಮಾಡಿದಾಗ, ಆ ಕೃಷ್ಣ ಲೀಲೆಗಳಲ್ಲಿ ದ್ರೌಪದಿ ಆ ತಲೆಯನ್ನು ಹಾಕಿದಾಗ ಹಾವು ಸೇರ್ಕೊಂಡ್ಬಿಡ್ತನಲ್ಲ, ಅವಳು ಆ ಹಾವು ಸೇರ್ಕೊಂಡಿದ್ದು ಗೊತ್ತೇ ಇಲ್ಲ, ಹೀಗೆ ಹಾಕ್ಕೊಂಡು ಬರ್ತಾಳೆ. ಬಂದಾಗ ಮಠದೊಳಗೆ ಏನಾಯಿತು, ಆ ಕೃಷ್ಣನಿಂದನೇ ವಿಮೋಚನೆ ಮತ್ತೊಂದು ಸಲ ಅನ್ನೋದು ಇವತ್ತಿನ ದಿವಸ ನಿಗೂಢ ರಹಸ್ಯ. ಆ ರಹಸ್ಯ ನಿಮಗೆ ಬಯಲ್ಪಡಿಸ್ತೀನಿ, ಕಾಯ್ತಾರಿ ಬಂದೆ. ಗುರುಜಿ, ನೀವು ಹೇಳ್ತಿದ್ರಿ ಕೆಲವೊಂದು ಜಿಲ್ಲೆಗಳು ನೀರಿನ ಅಭಾವದಿಂದ ನರಳಾಡ್ತಿದ್ದಾರೆ ಜನರು ಅಲ್ಲಿ. ಹಾಗಾಗಿ ಅವರು ಗೆಲ್ಸಿರುವಂತಹ ಜನನಾಯಕರು ದಯಮಾಡಿ ಕೆಲವೊಂದು ಹೋಮವನ್ನ ಮಾಡಿಸೋ ಮುಖೇನ ಆ ಒಂದು ಕ್ಷೇತ್ರ ಸಮೃದ್ಧಿಯಿಂದ ತುಂಬೋ ಹಾಗೆ ಮಾಡಿ ಅಂತ ಹೇಳಿದ್ರಿ. ಅದಕ್ಕೆ ಕೆಲವು ರಹಸ್ಯಗಳನ್ನ ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿದ್ರಿ.